ಬರ್ತಾವ ಹೋಗ್ರ ಮರ ಆ ಕಡೆಗೆ ಏನೇನು ನಾಟಕ ಮಾಡಕ್ ಕೊಟ್ಟಿಲ್ಲ ಇಲ್ವಾ ನೀವು ಓಣಚಂದ್ರನೇ ಅವರನ್ನು ಕಾಪಾಡಿರಬಹುದು. ಆಗ್ರದ ಮುಂದಾದರೂ ನನ್ನ ಅವರ ಮರಣ ಖಂಡಿತ ತಪ್ಪುವುದಿಲ್ಲ, ಖಂಡಿತ ತಪ್ಪುವುದಿಲ್ಲ.
ತಂತ್ರಜ್ಞಾನ ವಿಜ್ಞರು ಭೀಷ್ಮ ದ್ರೋಣರ ವಿಧೋಪದೇಶದಿಂದಲೂ ತರಕಳೆಯುತ್ತಿರುವ ಅವರ ಬೆಳಗಾಗಿ ಈ ಭೀಮಾರ್ಜುನರು ಮನ್ಯವಸತ್ತಿರುವರು. ಏನಿಲ್ಲ ಯಾವ ಧರ್ಮ ಬೇಡ ಯಾವ ಧರ್ಮ ಶಾಂತರಾಗಿ ದೇಶವನ್ನು ಪರಾಮರಿಸಿ ಶಶಿಯಂತೆ ಒಳಿವ ಆಗ ಕನ್ಯೆಯನ್ನು ಹೊರ ಬಿಡಿದು ತನಗ ಬಂದಾಗ ಆ ಕೌರವರನ್ನು ಒಟ್ಟುಗೂಡಿ ಹೊರಕಟ್ಟೆ ತಲೆಗೆ ಬಡಿದು ರಕ್ತಪಾನ ಮಾಡುತ್ತಿದ್ದೆ. ಆದರೆ ಧರ್ಮನ
ನಾನು ಶಾಂತನಾದೆ. ಅಣ್ಣ ಯಾಕಿಂಗ್ ಆಡ್ತಾ ಇದ್ದೀರಾ ನೀವು ಸ್ಟೇಜ್ ಒಳಗೆ? ನಾಟಕ ಬಿಲ್ಗಿಸ್ಕೋಬೇಕಂತ ಮಾಡ್ತಾ ಇದ್ದೀರಾ ನೀವು? ನಿಮ್ ಗ್ರಾಮದಲ್ಲಿ ನೀವೇ ಇದು ಮಾಡ್ಕೊಂಡ್ರೆ ಇದು ಏನ್ ಮರ್ಯಾದೆ ಉಳ್ಕತ್ತಣ ಇಲ್ಲಿ? ಏನ್ ನಾಟಕ ಆಡ್ಬೇಕಾ ಆಡಿಸ್ಬಾರ್ದು ಇಲ್ಲಿ ನಾವು? ಎಲ್ಲ ಏನ್ ಮಾಡಕ್ ಹೋಗೋರಲ್ಲಿ? ಏ ಮರ್ಯಾದೆ ಬೇಡವ ಇಲ್ಲಿ? ನಿಮ್ ಗ್ರಾಮದಲ್ಲಿ ನೀವೇ ಕೂಲ್ ಕೆಡ್ಸ್ಕೊತಾ ಇದ್ದೀರಾ ನೀವು ನಾಟಕನ ಇಲ್ಲಿ?
ನಿಮ್ಮ ಯೋಗಕ್ಷೇಮವೇ ಸೌಂಡ್ ಸಿಸ್ಟಮ್ ಬರಲ್ಲ. ನಿಮಗೆ ಅನೇಕ ಪ್ರಶ್ನೆಗಳನ್ನು ಆ ಪ್ರಶ್ನೆಗಳೆಲ್ಲವನ್ನೂ ಮುಂದೊಂದು ದಿನ ನಿಮ್ಮ ಪ್ರಾಣದ ಆ ವಿಶ್ವದ ಪರಾಕ್ರಮವನ್ನು ಭೋಜನ
ಮನಮೋಹದಿಂದ ನೀಡುವ ಕೋಪವೇ ಕಲೆಯ, ದ್ರೋಹವೇ ಕಾರಣ, ಅಧರ್ಮವೇ ಗುರುವಿನಿಂದ ಆ ಈ ಘೋರನು, ಈ ನಾನು ಈ ಲೋಕವನ್ನು ಬಿಡಬೇಕಾದರೆ ಸತ್ಯವಂತರು ತಿಳಿಸಲೇಬೇಕು. ಸಾಧು ಸತ್ಯರರು ಸಂಗಡ ಬಾಧಿತ ಮಾನಿಯರು ಜ್ಞಾನ ಹರವೇ ಇವರೆಲ್ಲರೂ ಒಟ್ಟಿಗೆ ಸೇರಿ ಹೊರಗಿಚ್ಚಿನಿಂದ ಕೊಡಗುರಿಯನ್ನು ಆಧರಿಸಿ ನಡೆಯುತ್ತಿದ್ದ ಸರ್ವವು ಶಾಂತಿ ಹೆಚ್ಚಿರುತ್ತದೆ. ಆ ಘೋರನಿಗೆ ಶಾಂತಿ ಮುಂದಿನ ದಿನಗಳಲ್ಲಿ ಶಾಂತಿ ಇದೆ. ಶಾಂತಿ ಎಲ್ಲಿದೆ ವಾಸುದೇವ? ಶಾಂತಿಯಲ್ಲಿದೆ. ಏತರ ನಕ್ಷತ್ರಗಳು ಓದರಗಟ್ಟಿದ್ದರು. ಗೋಚರಿಗಳೇ ವಿಜಾತಿಗಳಾಗಿ ಸಂಚರಿಸಿದರು. ಕೇತರಾಂಗನೇ ದಿಕ್ಕೆಟ್ಟಿ ಓಡಿದರು. ಆ ಕೌರವರ ಬಿಸಿ ಪಾಂಡವರಲ್ಲಿ ಪಂಚೇಂದ್ರಗಳಿಗೆ ಅಭಿಷೇಕವಾಗುವ ತನಕ ಈ ಭೀಮಸೈನ್ಯನ ಮನಸ್ಸಿಗೆ ಶಾಂತಿ ಇಲ್ಲ ವಾಸುದೇವ, ಶಾಂತಿ ಇಲ್ಲ. ಆ ಕ್ರೂರ ಗೃಹಕ್ಕೆ ಈ ಭೀಮಾರ್ಜನು ತಾವಾಗಿ ಹತ್ತಿ ಉರಿಯುವುದನ್ನು ನಿಮ್ಮ ಕಣ್ಣಾರೆ ನೋಡುವ ತನಕ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ ವಾಸುದೇವ, ಶಾಂತಿ ಇಲ್ಲ. ನೀವು ಶಾಂತಿಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದು.
ಸಮಾಧಾನವಾಗಿ ಮಾತನಾಡಿದರೆ ಇಷ್ಟೊಂದು ಕೋಪವಿದೆ. ಈ ವೀರನಾಗಿದ್ದರೆ ಮುಂದೆ ಬರುವ ಅನಾಹುತಗಳನ್ನು ಹಿರಿಯರ ಬೆಟ್ಟಪ್ಪಣೆ ಇದ್ದೆ ಪಾಂಚಾಲಿಯು ಪಂಚ ಪಾಂಡವರ ಸಹಭಾಗಿಯಾಗಿದ್ದರು. ಅದಕ್ಕಾಗಿ ಒಂದು ವರ್ಷ ದ್ರೌಪದಿಯನ್ನು ಪಾಂಡವರೇ ನೋಡ್ಬಿಡಿ ನೋಡು ರೆಡಿ ಮಾಡ್ಕೊಳ್ಳಿ ಹಿಂದೆ ನೀವು